ಅವನು ಹಿಂಸೆ ಕೊಟ್ಟ ಅಂತ ಬಂದೆ. ಇದಕ್ಕೆ ಯಾರಿದು ಬರ್ತಿರ್ಲಿಲ್ಲ, ಅದು ಭಾಳ ಕಷ್ಟ. ಹಿಂಸೆ ಕೊಟ್ಟು ಬಂದೆ. ಭಾಳ ಹಿಮಾಲಯ ಎಲ್ಲ ಸುತ್ತಕೊಂಡು ಸ್ವಲ್ಪ ಎಲ್ಲ ಇನ್ಫೆಕ್ಷನ್ ಆಯಿತು. ಕೋಮಲ್ ಅವರು ಈ ಚಿತ್ರದಲ್ಲಿ ಒಂದು ವಕೀಲನ ಪಾತ್ರ ಮಾಡ್ತಿದ್ದಾರೆ. ಆದರೆ ನಿಜ ಜೀವನದಲ್ಲೂ ವಕೀಲನೇ. ಅವತ್ತೊಂದು ಸ್ವಲ್ಪ ತಾಳ್ಮೆ ಅವನು ವಹಿಸಿದ್ದಿದ್ರೆ, ಸಿನಿಮಾ ಕಡೆ ಬರದೆ ಹೋಗಿದ್ದಿದ್ರೆ, ಇವತ್ತು ಅವನು ಭಾಳ ದೊಡ್ಡ ಜಡ್ಜ್ ಸ್ಥಾನದಲ್ಲಿರ್ತಾ ಇದ್ದ. ಅವನ ಸ್ನೇಹಿತರು ಅನೇಕರು ಇವತ್ತು ಜಡ್ಜ್ಗಳಾಗಿದ್ದಾರೆ. ಅವನು ಬಿಕಾಸ್ ಆಫ್ ಆರ್ಟ್ ಈ ಮಿಸ್ ದಿ ಟ್ರೈನ್. ಅದು ಸುಮಾರು ಸರಿ ನಾನು ನಮ್ಮ ತಾಯಿಯವ್ರನ್ನ ಬೈಕೊಟ್ಟೆ. ಎಂಥ ಕೆಲಸ ಮಾಡ್ಬಿಟ್ಲು ನಮ್ಮಮ್ಮ, ನಾವೆಲ್ಲೋ ಹೊಟ್ಟೆ ಪಾಡೆ ನಾವೆಲ್ಲೋ ಬಂದ್ವಿ, ಅವನು ಕೂಡ ಬಣ್ಣ ಹಚ್ಚಿಸ್ಬಿಟ್ಲ ನಾವು ಅಂತ ಸಿಟ್ಟತ್ತಿತ್ತು ನನಗೆ. ಇವತ್ತು ಪಾತ್ರದಲ್ಲಿ ಆತ ತಿರ್ಗಿ ವಾಪಸ್ ಲಾಯರ್ ಪಾತ್ರ ಮಾಡ್ತಿದ್ದಾನೆ. ನನ್ನ ಹೃದಯದಿಂದ ಅವರಿಗೆ ಶುಭ ಹಾರೈಸ್ತೀನಿ. ನಾಟ್ ಓನ್ಲಿ ಕೋಮಲ್, ಇಡೀ ಕನ್ನಡ ಚಿತ್ರರಂಗ ಚೆನ್ನಾಗಿರಬೇಕು. ಇದರ ಇತಿಹಾಸ 75-80 ವರ್ಷದ ಇತಿಹಾಸ. ಈ ಸಿನಿಮಾ ರಂಗ ಉಳಿಬೇಕು, ದೊಡ್ಡ ಮಟ್ಟದಲ್ಲಿ ಹೋಗಬೇಕು. ನಮಗೆಲ್ಲ ಅವಕಾಶ ಸಿಕ್ಕಿತ್ತು. ನಾವೆಲ್ಲ ಸುಮಾರು ಒಂದು 45 ವರ್ಷಗಳ ಕಾಲ ಸಿನಿಮಾದಲ್ಲಿ ಎಲ್ಲ ನೋಡಿದ್ವಿ. ವಿ ಸಾ ಎವ್ರಿಥಿಂಗ್, ಎಲ್ಲ ಸಿಕ್ತು ನಮಗೆ. ಮುಂದಿನ ಪೀಳಿಗೆಗೆ ಅದು ಆ ಥರ ಸಿಗಬೇಕು, ನಮ್ಮ ಆಸೆ ಇದು. ತಾತ್ಸಾರ ಮನೋಭಾವ ಇಟ್ಕೊಂಡು 200 ಕೋಟಿ 300 ಕೋಟಿ ಸಿನಿಮಾ ಮಾಡಿದ್ರೆ ಮಾತ್ರ ಸಿನಿಮಾ, ಮಿಕ್ಕಿದೆಲ್ಲ ಸಿನಿಮಾ ಅಲ್ಲ ಅನ್ನೋ ಸ್ಥಿತಿ ಏನು ಬಂದಿದೆ ಮೈಂಡಿಗೆ, ತೆಗೆದುಹಾಕ್ಬೇಕು. ಅದನ್ನು ಉತ್ತಮವಾದ ಅಂಶ ಅದು ಏನೇ ಇದ್ರೂ ಕೂಡ ಸಪೋರ್ಟ್ ಮಾಡಬೇಕು. ಯಾವಾಗ ನಾವು ನಮ್ಮವ್ರನ್ನ ನಾವು ಸಪೋರ್ಟ್ ಮಾಡ್ತೀವಿ ಆವಾಗ ನಮ್ಮತನ ಉಳಿಯುತ್ತೆ, ನಮ್ಮ ಕನ್ನಡ ಉಳಿಯುತ್ತೆ. ನಾವು ಅದು ಬಿಟ್ಟು ಇಲ್ಲ ಅವರು ಆ ಪಿಕ್ಚರು ಈ ಪಿಕ್ಚರು 200 ಕೋಟಿ 1000 ಕೋಟಿ ಅಂತ ಯೋಚನೆ ಮಾಡಿದಾಗ ಕಷ್ಟವಾಗ್ತದೆ. ಹಂಗಾಗಿ ಎಲ್ಲರೂ ಎಲ್ಲ ಕನ್ನಡದ ಪ್ರೇಮಿಗಳು ಮಾಧ್ಯಮದ ಮುಖಾಂತರ ನನ್ನ ಪ್ರಾರ್ಥನೆ, ನೀವೆಲ್ಲರೂ ಭುಜವಾಗಿ ನಿಂತು ಕನ್ನಡ ಚಿತ್ರರಂಗವನ್ನು ಉಳಿಸ್ಕೋಬೇಕು. ಬರೀ ಚಿತ್ರರಂಗ ಅಲ್ಲ, ಎಲ್ಲ ಮಾಧ್ಯಮವನ್ನು ಉಳಿಸ್ಕೋಬೇಕು. ಪತ್ರಿಕೆನ ಉಳಿಸ್ಕೋಬೇಕು, ಸಾಹಿತ್ಯನ ಉಳಿಸ್ಕೋಬೇಕು, ಕನ್ನಡತನ ಉಳಿಸ್ಕೋಬೇಕು. ಹೆಮ್ಮೆಯಿಂದ ಕಾಲು ಎತ್ತಿ ನಾವು ಕನ್ನಡ ಅಂತ ಹೇಳಬೇಕು, ನಾಚಿಕೆ ಪಡಬಾರ್ದು. ಇಷ್ಟೆಲ್ಲ ಇದ್ದಾವೆ. ಏನೋ ಅಳಿದುಳಿದು ಸ್ವಲ್ಪ ಜನ ಇದ್ದಾರೆ. ಆಮೇಲೆ ಎಲ್ಲರೂ ವಲಸೆ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಕನ್ನಡ ಉಳಿಸೋರು ಇವ್ರನ್ನ. ಅದರಿಂದ ನೀವೆಲ್ಲ ಚಪ್ಪಾಳೆ ಹೊಡೆದು ಎಲ್ಲ ಕನ್ನಡ ಪಿಕ್ಚರ್ಗೂ ಸಪೋರ್ಟ್ ಮಾಡಿ ಒಳ್ಳೆ. ಮತ್ತು ನನ್ನ ಕಿವಿ ಮಾತು ಇಂಡಸ್ಟ್ರಿಗೆ ಏನು ಅಂದರೆ, ಸ್ವಲ್ಪ ಕಾಲ ಬದಲಾಗಿದೆ. ಹಾಗಾಗಿ ಕಥೆ ಮೇಲೆ ತುಂಬ ಗಮನ ಹರಿಸಿ ಒಳ್ಳೆ ಕಂಟೆಂಟನ್ನು ಕ್ರಿಯೇಟ್ ಮಾಡುವಂಥ ಒಂದು ಸ್ವಭಾವನ ನಾವು ಡೆವಲಪ್ ಮಾಡ್ಕೋಬೇಕು. ಇದ್ದಾರೆ, ಬುದ್ಧಿವಂತರಿದ್ದಾರೆ. ಕೂತು ಚರ್ಚೆ ಮಾಡಿ 6 ತಿಂಗಳು ಕಥೆ ಮಾಡಬೇಕು, 1 ತಿಂಗಳು ಶೂಟಿಂಗ್ ಮಾಡಬೇಕು. ಇದು ನಮ್ಮ ಸಿಸ್ಟಮ್. 6 ತಿಂಗಳು ಮಾಡಬೇಕು ಕಥೆನ, 1 ತಿಂಗಳು ಶೂಟಿಂಗ್ ಮುಗಿಸ್ಬೇಕು. ಅದು ಸಕ್ಸಸ್ಸು. ಅಂತ ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ಪರಿಚಯ ಆಗಲಿಲ್ಲ ನನಗೆ. ಚಿತ್ರದುರ್ಗ ಸಿದ್ದು ಅವ್ರಿಗೆ ಒಳ್ಳೇದಾಗಲಿ. ಪಾಪ ಅವರು ಒಳ್ಳೆ ಪ್ರಯತ್ನ ಮಾಡ್ತಾರೆ ಯಂಗ್ಸ್ಟರು. ನಾವು ಮುಂಚೆ ಎಲ್ಲ ಪರಿಸ್ಥಿತಿ ಬಂದು ಕೂತ್ಕೊಂಡ್ರೆ ಏನೋ ನಮ್ಮೆಲ್ಲ ತಲೆಗಳಿರೋಲ್ಲ, ಯಾರು ಕಾಣಿಸ್ತಾ ಇಲ್ಲ, ನೋವಾಗ್ತದೆ. ಇದ್ದಾರೆ ಎಲ್ಲ. ತಾವು ಹೇಗಿದ್ದೀರಿ? ಭಾಳ ಸಂತೋಷ. ಒಳ್ಳೆಯದಾಗಲಿ, ಶುಭವಸ್ತು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆಗಮಿಸಿ ಒಂದೆರಡು ಮಾತುಗಳನ್ನ ಹಾಗೆ ಬಹಳಷ್ಟು ಒಳ್ಳೆ ವಿಚಾರಗಳನ್ನ ಮಟ್ಟಿಗೆ ಹಂಚಿಕೊಂಡಿರ್ತಕ್ಕಂಥ ಶ್ರೀಯುತ ಜಗ್ಗೇಶ್ ಸರ್ಗೆ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಣೆ. ಓಂ ಯದವಿದ್ಯ ವಿಲಾಸೇನ ಭೂತ ಭೌತಿಕ ಸೃಷ್ಟಯ ತಂ ನವಮಿ ಪರಮಾತ್ಮಾನಂ ಸಚ್ಚಿದಾನಂದವೇನ. ಈ ದಿನದ ಸಿನಿಮಾ ಪ್ರಾರಂಭದ ಕಾರ್ಯಕ್ರಮದ ಸಂದರ್ಭದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನ ದಿವ್ಯ ಚರಣಗಳನ್ನು ಸ್ಮರಣೆ ಮಾಡಿಕೊಂಡು, ಈಗ ತಾನೇ ಜಗ್ಗೇಶ್ ಹಾಗೂ ಕೋಮಲ್ ಅವರಿಗೆ, ಅವರ ಸಿನಿಮಾ ತಂಡದವರಿಗೆ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆಶೀರ್ವಾದ ಮಾಡಿ ಆರೈಕೆ ಮಾಡಿ ನಿಮ್ಮ ಸಿನಿಮಾ ತುಂಬ ಯಶಸ್ವಿಯಾಗಲಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಅವ್ರನ್ನೂ ಸಹ ಸ್ಮರಣೆ ಮಾಡಿಕೊಂಡು, ಈಗ ತಾನೇ ಜಗ್ಗೇಶ್ ಅವರು ಅವರ ಅನುಭವದ ಕೆಲವು ಮಾತುಗಳನ್ನು ನಿಮ್ಮ ಜೊತೆಲಿ ಹಂಚಿಕೊಂಡು, ವೇದಿಕೆ ಮೇಲೆ ಕೋಮಲ್ ಅವರ ಡೈರೆಕ್ಟ್ರು ಮತ್ತು ಎಲ್ಲ ಸಿನಿಮಾ ತಂಡದ
ಎಲ್ಲರೂ ಭಾಗವಹಿಸಿದ್ದಾರೆ, ಸಿನಿಮಾ ಅಭಿಮಾನಿಗಳು ಭಾಗವಹಿಸಿದ್ದಾರೆ. ಸಾರ್ವಜನಿಕರನ್ನು, ಮನುಷ್ಯರನ್ನು ತುಂಬ ವೇಗವಾಗಿ ಅವರ ಮನಸ್ಸು, ಹೃದಯವನ್ನು ಮುಟ್ಟುವಂಥದ್ದು ಸಿನಿಮಾ. ಇವೆಲ್ಲ ನೋಡ್ತಾ ಇರ್ತೀವಿ. ಎಲ್ಲೇ ಒಂದು ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರ. ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಜೊತೆ ಇರುವಂಥ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಇವತ್ತು ತೆನಾಲಿ ಶುರುವಾಗಲಿ ಅಂತ ನಿಮ್ಮ ಕಡೆಯಿಂದ ನಮ್ಗೆ ಆಶೀರ್ವಾದ ಬೇಕು. ಈ ಚಿತ್ರದಲ್ಲಿ ನಮ್ಮ ಸಿದ್ರು ಅವರು ಸೆಕೆಂಡ್ ಪಿಕ್ಚರ್ ಮಾಡ್ತಾಯಿದ್ದಾರೆ. ಮುಂಚೆ ಮಾರೀಚಿ ಅಂತ ಒಂದು ಪಿಕ್ಚರ್ ಮಾಡಿದರು. ಈಗ ಅವರು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ನಿರ್ಮಾಣ ಮತ್ತು ನಿರ್ದೇಶನ ಮಾಡ್ತಾಯಿದ್ದಾರೆ. ಫಸ್ಟ್ ಟೈಮ್ ಅವರು ಕತೆ ಹೇಳಿದಾಗ ನಾನು ಆ್ಯಕ್ಚುಲಾಗಿ ಲಾಯರ್ ಕತೆಗೆ ಇನ್ನೊಂದು ಕತೆಗೆ ಪ್ರಿಪೇರ್ ಆಗಿದ್ದೆ, ಅದು ಅವರು ಸ್ವಲ್ಪ ಮಾಡಲಿಲ್ಲ. ಬಟ್ ಇವ್ರು ಬಂದು ಹೇಳಿದಾಗ ಇದರಲ್ಲಿ ತುಂಬ ವಿಭಿನ್ನ ಅನಿಸಿದ್ದೇನೆಂದರೆ, ನಾನು ನಾರ್ಮಲ್ ಲಾಯರ್ ಅಲ್ಲ, ಇದು ಡೈವರ್ಸ್ ಅಡ್ವೊಕೇಟ್ ಆಗಿರೋದ್ರಿಂದ ಆ ಫ್ಯಾಮಿಲಿ ಕೋರ್ಟು ಅದರದ್ದೆಲ್ಲ ತುಂಬ ಹ್ಯೂಮರು ಈ ಚಿತ್ರದಲ್ಲಿ ತನ್ನನ್ನು ತಾನೇ ನಾವು ಮಾಡಲಿಲ್ಲ ಅಂದರೂ ಹ್ಯೂಮರ್ ಬರುತ್ತೆ. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಡೈವರ್ಸ್, ಮದುವೆಗಿಂತ ಜಾಸ್ತಿ ಡೈವರ್ಸೇ ಆಗ್ತಾಯಿದೆ. ಸೊ ಅದನ್ನು ನಾವು ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳೋವಂಥ ಒಂದು ಹ್ಯೂಮರಸ್ ಸ್ಟೋರಿ ಇದು. ಇದಕ್ಕೆ ನಮ್ಮ ಉದಯ್ ಲೀಲಾ ಅವರು ಕ್ಯಾಮ್ರಾಮ್ಯಾನು ಎಲ್ಲ ಕೊನೆಗೆ ಅವರೇ ಮಾಡಬೇಕಾಗಿತ್ತು. ಅಡ್ವಾನ್ಸ್ ಇಸ್ಕೊಂಡು ಯಾವುದೋ ಬೇರೆ ಪಿಕ್ಚರ್ ಹೊಟ್ಟೋಗಿದ್ದಾರೆ. ಆಮೇಲೆ ಪಾಪ ಅಡ್ವಾನ್ಸು ಅವ್ರು ಯಾರೋ ಕಿತ್ಕೊಂಡ್ರು, ಬಟ್ ಗೊತ್ತಿಲ್ಲ ನನಗೆ ಅದು. ತುಂಬ ಒಳ್ಳೆ ಕ್ಯಾಮ್ರಾಮ್ಯಾನು, ನಮ್ಮ ಚಿತ್ರಕ್ಕೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ರಿತ್ವಿಕ್ ಅವರು ಎಷ್ಟು ಮೂವೀಸ್ ಮಾಡಿದ್ದಾರೆ ಗೊತ್ತಿಲ್ಲ, ಬಟ್ ನನಗೆ ಇವಾಗ ಕಳಿಸಿರೋ 2 ಸಾಂಗ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಮತ್ತು ನಿರ್ಮಾಪಕರು ಆ್ಯಸ್ ಯೂಶಲ್ ನಮ್ಮ ವೈಫ್ ಥರನೇ ಎಲ್ಲ ಹಿಂದೆ ನಿಂತ್ಕೊಂಡಿರ್ತೀರ. ಸೊ ನೀವೆಲ್ಲರಿಗೂ ನಿಮಗೂ ಒಳ್ಳೆಯದಾಗಲಿ. ಮತ್ತು ನಮ್ಮ ಚಿತ್ರದಲ್ಲಿ ಇಬ್ಬರು ಹೀರೋಯಿನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಇದೆಲ್ಲ ಒಂದು ವಿಶೇಷವಾಗಿ ನನಗೆ ಇವತ್ತು ಯಾಕೆ ಖುಷಿ ಅಂದರೆ, ನಮ್ಮ ಕಾಲೇಜ್ ಡೇ, ನಾನು ಓದಿದ್ದು ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ. ನಮ್ಮ ಕಾಲೇಜ್ ಡೇಗೆ ನಮ್ಮ ತಂದೆಗೆ ನಾನು ಒಂದು ಡ್ರೆಸ್ ಕೊಡಿಸು ಅಂತ ಹೇಳಿದೆ ಕಾಲೇಜ್ ಡೇಗೆ ಹೋಗೋದಕ್ಕೆ. ಅವರು ಈ ಮೂವಿ ಆ್ಯಕ್ಚುಲಿ ಸಿದ್ದು ಸರ್ ನರೇಟ್ ಮಾಡುವಾಗ ನನಗೆ ಫಸ್ಟ್ ಏನು ಅನಿಸ್ತು ಅಂದರೆ, ನಾನು ಮುಂಚೆ ಮಾಡಿರೋ ಎಲ್ಲ ಸಿನಿಮಾಯಿಂದ ತುಂಬ ಡಿಫ್ರೆಂಟ್ ಆಗಿದೆ ಈ ಕ್ಯಾರೆಕ್ಟರ್. ಬಿಕಾಸ್ ಈ ಕ್ಯಾರೆಕ್ಟರ್ಗೆ ಸ್ವಲ್ಪ ಹ್ಯೂಮರ್ ಇದೆ. ಮುಂಚೆ ಮಾಡಿರೋ ಕ್ಯಾರೆಕ್ಟರ್ ಸ್ವಲ್ಪ ಸೀರಿಯಸ್ ಆಗಿತ್ತು. ಫಿಲ್ಮ್ಸ್ ಕೂಡ ಸ್ವಲ್ಪ ಸೀರಿಯಸ್ ಫಿಲ್ಮ್ಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಹ್ಯೂಮರ್ ಇದೆ ಆ್ಯಂಡ್ ಡಿಫ್ರೆಂಟ್ ಫ್ರಮ್ ವಾಟ್ ಐವ್ ಪ್ಲೇಡ್. ಆ್ಯಂಡ್ ಕೋಮಲ್ ಸರ್ ಜೊತೆ ಮಾಡೋಕ್ಕೆ ಐ ಮೀನ್ ಅವ್ರ ಆ್ಯಕ್ಟಿಂಗ್ ಮ್ಯಾಚ್ ಮಾಡೋಕ್ಕೆ ಇಟ್ಸ್ ರಿಯಲಿ ಅ ಚಾಲೆಂಜ್. ಸೊ ಐ ಆಮ್ ವೆರಿ ಶ್ಯೂರ್ ಈ ಸಿನಿಮಾಯಿಂದ ನನಗೆ ತುಂಬ ಕಲಿಯೋಕ್ಕೆ ಸಿಗುತ್ತೆ ಅಂತ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಹಾಗೆ ಜಗೇಶ್ ಸರ್ನ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಸೊ ಥ್ಯಾಂಕ್ ಯು ಸರ್ ಫಾರ್ ಯುವರ್ ವಂಡರ್ಫುಲ್ ವರ್ಡ್ಸ್. ಆ್ಯಂಡ್ ವೆರಿ ಎಕ್ಸೈಟೆಡ್. ಜೂನ್ 1 ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ ಅಂತ ಸಿದ್ದು ಸರ್ ಫಸ್ಟ್ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಫಾರ್ ಕಮಿಂಗ್. ಮೊದಲನೇದಾಗಿ ಜಗ್ಗೇಶ್ ಸರ್ಗೂ ಗುರುಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಬಂದು ಆಶೀರ್ವಾದ ಮಾಡೋದಕ್ಕೆ. ಹಾಗೆ ಕೋಮಲ್ ಸರ್ನ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ನೋಡ್ಕೊಂಡು ಬಂದಿದ್ದೀನಿ. ಬಟ್ ಲೆಜೆಂಡ್ರಿ ಆ್ಯಕ್ಟರ್ ಕೋಮಲ್ ಸರ್ ಜೊತೆಗೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಖುಷಿ ಆಗ್ತಾಯಿದೆ. ಹಾಗೆ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಪಾತ್ರನೂ ಒಂದೊಂದು ಶೇಡಲ್ಲಿ ಮಾಡ್ಕೊಂಡು ಬಂದಿದೆ. ಬಟ್ ಸಿದ್ದು ಸರ್ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಒಂದು ಪಾತ್ರದಲ್ಲಿ 2 ಥರ ಶೇಡ್ ಇದೆ ನಂದು. ಸೊ ತುಂಬಾ ವಿಭಿನ್ನವಾಗಿರೋ ಪಾತ್ರ. ತುಂಬ ಎಕ್ಸೈಟೆಡಾಗಿ ಕಾಯ್ತಾ ಇದ್ದೀನಿ. ಮುಹೂರ್ತ ಆಗಿದೆ ಇವತ್ತು. ನೀವೆಲ್ಲರೂ ಬಂದು ಆಶೀರ್ವಾದ ಮಾಡೋದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಇವತ್ತು ಸ್ಟೇಜ್ ಮೇಲೆ ಗುರುಗಳ ಜೊತೆ, ಜಗ್ಗೇಶ್ ಸರ್ ಜೊತೆ ಆ್ಯಂಡ್ ಕೋಮಲ್ ಸರ್ ಜೊತೆ ಕೂತಿರೋದೇ ಐ ಫೀಲ್ ವೆರಿ ಲಕ್ಕಿ. ಯಾಕಂದರೆ ಅವರ ಸಿನಿಮಾಗಳನ್ನ ನೋಡಿಕೊಂಡು, ಅವರ ಪಾಡ್ಕ್ಯಾಸ್ಟ್ಗಳು, ಇಂಟರ್ವ್ಯೂಸ್ಗಳು ಯಾವುದನ್ನು ಮಿಸ್ ಮಾಡದೆ ನೋಡಿ, ಅವರ ಕೆಲಸದಿಂದ ಇನ್ಸ್ಪೈರ್ ಆಗಿ ನಾವೆಲ್ಲ ಸಿನಿಮಾ ರಂಗಕ್ಕೆ ಬಂದಿರೋರು. ಸೊ ಅವ್ರುಗಳ ಆಶೀರ್ವಾದ ಸಿಕ್ಕಿರೋದು ಆ್ಯಂಡ್ ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿರೋದು ತುಂಬ ತುಂಬ ಖುಷಿ ಇದೆ. ಆ್ಯಂಡ್ ಸಿದ್ರು ಸರ್ ಫಸ್ಟಿಂದ ಸ್ಕ್ರಿಪ್ಟ್ ಹೇಳಿದಾಗಿಂದನೂ ಇವತ್ತಿನ ತನಕ ಸುಮಾರಷ್ಟು ಇಂಪ್ರೂವ್ಮೆಂಟ್ಗಳಾಗಿದೆ ಸ್ಕ್ರಿಪ್ಟಲ್ಲಿ. ಆ್ಯಂಡ್ ವಿತ್ ಎವ್ರಿ ಇಂಪ್ರೂವ್ಮೆಂಟ್ ಅದು ಇನ್ನಷ್ಟು ಚೆನ್ನಾಗೇ ಆಗಿದೆ ಅಂತ ಹೇಳ್ತೀವಿ. ಆ್ಯಂಡ್ ವಿತ್ ರಿಗಾರ್ಡ್, ನಾವು ಆ್ಯಕ್ಚುಲಾಗಿ ಮೂಲತಃ ಚಿತ್ರರಂಗದವರಲ್ಲ, ಬೇರೆ ಯಾವುದೋ ಒಂದು ಫೀಲ್ಡಲ್ಲಿ, ಅಂದರೆ
ಎಂಜಿನಿಯರಿಂಗ್ ಫೀಲ್ಡಲ್ಲೂ ಓದ್ತಾ ಇರುವಾಗ ಒಂದು ಆಸೆ ಸಿನಿಮಾ ಮಾಡಬೇಕು ಅಂತ. ಸೊ ಹೇಗೆ ಆಸೆ ಹುಟ್ಕೊಂತು ಅಂದರೆ ಜಗೇಶ್ ಅಣ್ಣ ಅವರು ಕಾಮಿಡಿ, ಕೋಮಲ್ ಸರ್ ಕಾಮಿಡಿ, ಹಾಗೆ ಅಂಬರೀಷ್ ಅಣ್ಣ ಅವ್ರದ್ದು ಸಿನಿಮಾಗಳು, ರಾಜ್ಕುಮಾರ್ ಸರ್ ಸಿನಿಮಾಗಳು, ವಿಷ್ಣು ಸರ್ ಸಿನಿಮಾಗಳು, ತುಂಬ ಸಿನಿಮಾಗಳು ನೋಡ್ತಾ ಇದ್ವಿ. ಆವಾಗ ಸಿನಿಮಾ ಮಾಡಬೇಕು ಅನಿಸ್ತಾ ಇತ್ತು. ಸೊ ಗಾಡ್ ಗ್ರೇಸ್ ನನಗೆ ದೇವರ ಆಶೀರ್ವಾದದಿಂದ ಒಂದು ಚಾನ್ಸ್ ಸಿಕ್ತು. ಸೊ ಈ ಚಿತ್ರ ಇಲ್ಲಿವರೆಗೆ ಬರೋಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ಸು. ಸೊ ಸಂತೋಷ್ ಮಾಯಪ್ಪ ಆಗ್ಬೋದು, ರೇಣುಕಾ ಪ್ರಸಾದ್ ಆಗ್ಬೋದು, ಪ್ರದೀಪ್ ಮಹಾಲಿಂಗಯ್ಯ ಆಗ್ಬೋದು, ತುಂಬ ಸಪೋರ್ಟ್ ಮಾಡಿದ್ರು. ನಾನು ಒಂದು ಥ್ರೆಡ್ ಹೇಳಿದಾಗ ಇಲ್ಲ ಮಾಡೋಣ ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲ ಈ ಸಿನಿಮಾ ಮಾಡೋಣ ನಾವು ಅಂತ ಹೇಳಿದ್ರು. ಥ್ಯಾಂಕ್ ಯು. ಅವರು ವೇದಿಕೆ ಮೇಲೆ ಬರೋಕ್ಕಾಗ್ತಿಲ್ಲ, ಅವ್ರಿಗೆ ಇಲ್ಲ ಬೇಡ ನಾವು ಹಿಂದೆನೇ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಥ್ಯಾಂಕ್ ಯು ಪ್ರಸಾದ್, ಥ್ಯಾಂಕ್ ಯು ಸಂತೋಷ್ ಆ್ಯಂಡ್ ಪ್ರದೀಪ್.